ಅರಣ್ಯದಲ್ಲಿರ್ತಕ್ಕಂಥ ಅರುಣಾಚಲೇಶ್ವರ ದೇವಸ್ಥಾನ ಭಾಳ ಅದ್ಭುತವಾಗಿದೆ, ತುಂಬ ಚೆನ್ನಾಗಿದೆ. ಹಾಗೆ ಅಲ್ಲಿ ಪಂಚಮುಖಿ ಷಣ್ಮುಗಾನಂದ ಸ್ವಾಮಿ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿ ತುಂಬ ಎಷ್ಟು ವೈಭವವಾಗಿ ನಿರ್ಮಾಣ ಮಾಡಿದ್ದಾರೆ ಅಂದರೆ ಯಾವ ಸುತ್ತ ನೋಡಿದ್ರು ಯಾವ ದಿಕ್ಕಿನಲ್ಲಿ ನೋಡಿದ್ರು ಆ ಭಗವಂತ ಕಾಣಿಸ್ಬೇಕು, ಅಷ್ಟು ಚೆನ್ನಾಗಿದೆ. ಬನ್ನಿ ಅದನ್ನು ಒಂದ್ಸರಿ ನೋಡ್ಕೊಂಬರೋಣ. ಅದು ಯಾವ ರೀತಿ ಇದೆ, ಯಾವ ರೀತಿ ಕಟ್ಟಿದ್ದಾರೆ, ಏನು ಮಾಡಿದ್ದಾರೆ, ಅದ್ರ ಕಟ್ಟಿದವ್ರು ಯಾರು, ಇದಕ್ಕೆ ಅಡಿಗಲ್ಲು ಹಾಕ್ದವ್ರು ಯಾರು, ಇದೆಲ್ಲ ಸಂಪೂರ್ಣವಾದ ವಿವರದೊಂದಿಗೆ ನಿಮಗೆ ಕೊಡ್ತೀನಿ, ಬನ್ನಿ. ನೋಡಿ, ಇದು ಆರ್ ಆರ್ ನಗರದಲ್ಲಿರ್ತಕ್ಕಂಥ ಅರುಣಾಚಲೇಶ್ವರ ದೇವಾಲಯ. ಇಲ್ಲಿ ವಿಶೇಷ ಏನಪ್ಪ ಅಂತಂದರೆ ಅರುಣಾಚಲೇಶ್ವರ 5 ತಲೆಗಳನ್ನು ಹೊಂದಿರತಕ್ಕಂಥದ್ದು. ಜೊತೆಗೆ ಇಲ್ಲಿ ವಿಘ್ನೇಶ್ವರನ ದೇವಸ್ಥಾನ ಐತೆ, ಅದು ಕೂಡ ಪಂಚಮುಖಿ ವಿಘ್ನೇಶ್ವರನ ದೇವಾಲಯ. ಅಂದರೆ ಇದು ಎಷ್ಟು ವಿಭಿನ್ನವಾಗಿ ವಿಶೇಷವಾಗಿ ಕಟ್ಟಿದ್ದಾರೆ ಅಂತಂದರೆ ಭಾಳ ಒಂದು ನೋಡೋದಕ್ಕೆ ಒಂದು ರೀತಿ ಕುತೂಹಲ ಕೆರಳಿಸ್ತಾ ಹೋಗುತ್ತೆ. ಜೊತೆಗೆ ತುಂಬ ಸುಂದರವಾದ ಕಲಾಕೃತಿ, ಹಾಗೆ ತುಂಬ ವಿಭಿನ್ನ ವಿಶೇಷತೆಗಳನ್ನು ಒಳಗೊಂಡಿರ್ತಕ್ಕಂಥ ಈ ದೇವಾಲಯ. ನೋಡಿ, ಒಂದು ಕಡೆ ವಿಷ್ಣು ಚಕ್ರ, ಹಾಗೆ ಒಂದು ಕಡೆ ಶಂಕು, ಒಂದು ಕಡೆ ಈ ಥರ ಒಂದಷ್ಟು ವಿಭಿನ್ನವಾಗಿ ತೋರಿಸ್ತಕ್ಕಂಥದ್ದು. ಆಮೇಲೆ ಇಲ್ಲಿ ಶಿವನ ತೋರಿಸ್ತಾರೆ ಯಾವ ರೀತಿ ಅಂತಂದರೆ ಮೇಲ್ಗಡೆ ಎಲ್ಲ ಉದ್ದ ಕಟ್ಟಿರುವಂಥ ರೀತಿಯಲ್ಲಿ ಮೋಲ್ಡ್ ಮೇಲೆ ರಚನೆ ಮಾಡಿರ್ತಕ್ಕಂಥದ್ದು. ಈ ರಚನೆ ಮಾತ್ರ ತುಂಬ ವಿಶೇಷವಾಗಿ ವಿಭಿನ್ನವಾಗಿ ಕಾಣಿಸುತ್ತೆ. ನೋಡಿ, ಇದು ಭಗವಂತನ ತ್ರಿಶೂಲ. ಈ ತ್ರಿಶೂಲದಲ್ಲಿ ಇದು ಹಿಂದೆ ಕವರ್ ಮಾಡಿರ್ತಕ್ಕಂಥದ್ದು. ಡಮರುಗದ ಮೇಲೆ ಆದಿಶೇಷ ಸುಳ್ಳಿ ಸುತ್ತಕೊಂಡು ನಿಂತ್ಕೊಂಡಿರ್ತಕ್ಕಂಥದ್ದು, ಎಡೆ ಎತ್ಕೊಂಡು. ಹಾಗೆ ಆ ತ್ರಿಶೂಲದ ಮಧ್ಯದಲ್ಲಿ ಶಿವನ ಒಂದು ಚಿತ್ರ ಬಿಡಿಸಿದ್ದಾರೆ. ಇದು ಗಣೇಶನ ದೇವಸ್ಥಾನ. ಇದು ಇಲ್ಲಿ ಗಣಪ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಬರೇ ಏಕಮುಖ ಗಣಪ. ಇದು ಕೆಳಗಡೆ ಫಸ್ಟು ನಾವು ಮೆಟ್ಲೆಕ್ತಾ ಬರ್ತಾ ಇದ್ದಂಗೆ ಪಂಚಮುಖ ಗಣಪ ಸಿಗುವಂಥದ್ದು. ನೋಡಿ, ಇದು ನಮಗೆ ಹಿಂಗೆ ಫೋಟೋ ಹೊಡೆದಾಗಲಿ, ಹಿಂಗೆ ಯಾವ ದಿಕ್ಕಿನಲ್ಲಿ ಫೋಟೋ ಹೊಡೆದ್ರು ಕೂಡ ನಮಗೆ ಸಿಗೋದು 3 ಮುಖನೇ, ಆದರೆ ಅಲ್ಲಿರೋದು 5 ಮುಖ. ಇದು ತುಂಬ ವಿಭಿನ್ನವಾಗಿ ಕಟ್ಟಿದ್ದಾರೆ. ಅದು ನೋಡೋದೇ ಒಂದು ರೀತಿ ತುಂಬ ಸುಂದರವಾಗಿ, ವಿಶೇಷವಾಗಿ, ಅತ್ಯಾಕರ್ಷಕವಾಗಿ ಇದೆ. ಆ ಒಂದು ಭಾವನೆ ಮನಸ್ಸಲ್ಲಿ ತುಂಬ್ಕೊಂಬಿಡುತ್ತೆ. ನೋಡಿ, ಇಲ್ಲಿ ಬಂದರೆ ಭಗವಂತ ಸುಬ್ರಹ್ಮಣ್ಯೇಶ್ವರ ಎಷ್ಟು ಅಲಂಕಾರಿಕವಾಗಿ ಕಾಣ್ತಾರೆ ನೋಡಿ. ಇದು ಸುಬ್ರಹ್ಮಣ್ಯೇಶ್ವರನ ಅಲಂಕಾರ ಆಗಲಿ, ಹಾಗೆ ಆ ತಂದೆ ರೂಪವನ್ನು ಕಣ್ತುಂಬಿಕೊಳ್ಳುವಂಥದ್ದು ತುಂಬ ವಿಶೇಷ. ಅಲ್ಲಿ ಕಿವಿಗೆ ಏನೋ ಒಂದು ಮುತ್ತಿನ ಒಂದು ವಾಲೆಯನ್ನು ಜೋಡಿಸಿದ್ದಾರೆ, ಅದು ಆ ಸ್ವಾಮಿಗೆ ಎದ್ದು ಕಾಣಿಸುತ್ತೆ. ಹಾಗೆ ಇಲ್ಲಿ ದೇವಸ್ಥಾನದಲ್ಲಿ ದೇವ್ರ ದರ್ಶನ ಮುಗಿಸ್ಕೊಂಡು ಬಂದರೆ ಮೇಲ್ಗಡೆ ದಂಡಾಯುಧಪಾಣಿ ಒಂದು ವಿಗ್ರಹ ಕೆತ್ತನೆ ಮಾಡಿದ್ದಾರೆ. ಇದಾದ ಮೇಲೆ ತಿರುಚೆಂದೂರು ಅಂದರೆ ನೋಡಿ, ಇದು ದಂಡಾಯುಧಪಾಣಿ. ಇದಾದಮೇಲೆ ನೋಡಿ, ಸ್ವಾಮಿ ರಕ್ಕಸನ ವಧೆ ಮಾಡ್ತಾ ಇರ್ತಕ್ಕಂಥದ್ದು. ರಕ್ಕಸನ ವಧೆ ಮಾಡಿದಂಥ ಒಂದು ಚಿತ್ರಣವನ್ನು ಅಲ್ಲಿ ತೋರಿಸಲಾಗಿದೆ. ಸ್ವಾಮಿ ಎಷ್ಟು ಅಲಂಕಾರಿಕವಾಗಿ ಅವರು ಅದನ್ನು ಕೆತ್ತನೆ ಮಾಡಿದ್ದಾರೆ ಅಂದರೆ ಅದು ನೋಡಿದ್ರೆ ತುಂಬ ಚೆನ್ನಾಗಿ ಕಾಣಿಸೋದು. ನೋಡಿ, ಇದು ಪಳನಿ. ಆ ಸ್ವಾಮಿ ಪಳನಿಯಲ್ಲಿ ಏನು ಕಾಣಿಸ್ತಾರೆ, ತಿರುಚೆಂದೂರು, ಪಳನಿ, ಹಾಗೆ ತಿರುವಣ್ಣಾಮಲೆ, ಹೀಗೆ ಅನೇಕ
ಊರುಗಳ ಒಂದು ದೇವಾಲಯವನ್ನು ಪ್ರಾಂಗಣದ ಸುತ್ತ ಗರ್ಭಗುಡಿಯ ಮೇಲೆ ಕೆತ್ತನೆ ಮಾಡಿರ್ತಕ್ಕಂಥದ್ದು. ತುಂಬ ನೋಡೋದಕ್ಕೆ ಆನಂದವಾಗಿ, ಆಕರ್ಷಕವಾಗಿ, ಅತ್ಯದ್ಭುತವಾಗಿ ಕೆತ್ತನೆ ಮಾಡಿರ್ತಕ್ಕಂಥದ್ದು. ಹಾಗೆ ಇದು ಒಂದು ರೀತಿ ಫೋಟೋ ರೂಪದಲ್ಲೂ ಕೂಡ ಅದನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಎಷ್ಟು ಅದನ್ನು ನೋಡ್ತಾ ಇದ್ದರೆ ಸುಮಾರು 3 ಸುತ್ತು ಹಾಕಿದ್ದೀನಿ ನಾನು, ಆದರೂ ಕೂಡ ನನಗೆ ತೃಪ್ತಿಯಾಗಿಲ್ಲ, ಅಷ್ಟು ಚೆನ್ನಾಗಿತ್ತು ದೇವಸ್ಥಾನ. ಇಂಥ ದೇವಾಲಯನ ನೋಡಬೇಕು, ಕಣ್ತುಂಬಿಸ್ಕೊಳ್ಬೇಕು, ಆನಂದಿಸಬೇಕು, ಭಕ್ತಿಯಿಂದ ಆಸ್ವಾದಿಸಬೇಕು. ಆಗ ಮಾತ್ರ ಭಗವಂತ ನಮಗೆ ಒಲಿಯೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಬನ್ನಿ ಹಂಗೆ ಮುಂದೆ ಹೋಗೋಣ. ಇದಾದ ನಂತರ ಕೆಳಗಡೆ ಬರ್ತಾ ಇದು ಇನ್ನು ಶಂಕರ ಮಠ, ಇದು ಶೃಂಗೇರಿ ಶಂಕರ ಮಠ ನೋಡಿ. ದಂಡಾಯುಧಪಾಣಿ, ಇದು ಪಂಚಮುಖಿ ಷಣ್ಮುಖಾನಂದ. ಆ ಸ್ವಾಮಿನ ಎಷ್ಟು ನೋಡೋದು ಸಾಲದು, ಅಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ತುಂಬ ಸುಂದರವಾದ ಕಲಾಕೃತಿ. ಯಾವ ಶಿಲ್ಪಿ ಕಡ್ದನೋ ಗೊತ್ತಿಲ್ಲ, ಆದರೆ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಇದು ಅರುಣಾಚಲಂ ಅನ್ನೋಂಥವ್ರು ಇಲ್ಲಿ ಇದನ್ನು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು, ಈ ದೇವಾಲಯವನ್ನು. ಇದಕ್ಕೆ ಅನೇಕ ದಾನಿಗಳು ದಾನ ಮಾಡಿದ್ದಾರೆ, ಅದು ಬೇರೆ ಪ್ರಶ್ನೆ. ಬಟ್ ಅವರು ಫೌಂಡರ್ ಅರುಣಾಚಲಮ್ಮನು ನೋಡಿ. ಆಗಲೇ ತೋರಿಸಿದಾಗ ಶಿವನ ನೋಡಿ ಚಿತ್ರಣ ತ್ರಿಶೂಲದಲ್ಲಿ ನೋಡಿ. ಇದು ಮುಂದೆಯಿಂದ ಮತ್ತೆ ಕವರ್ ಮಾಡಿರ್ತಕ್ಕಂಥದ್ದು. ಇವಾಗ ಡಮರುಗಕ್ಕೆ ನಾಗಪ್ಪ ಡಮರುಗಕ್ಕೆ ಸೊಳ್ಳೆ ಸುತ್ತಕೊಂಡಿರುವಂಥದ್ದು. ಎಷ್ಟು ವಿಶಿಷ್ಟವಾಗಿದೆ ನೋಡಿ, ನೋಡೋದಕ್ಕೆ 2 ಕಣ್ಣು ಸಾಲದು. ಇದಾದ ಮೇಲೆ ನೋಡಿ, ಇದು ಎದುರುಗಡೆ ದೇವಸ್ಥಾನ ಕರುಮಾರಿಯಮ್ಮನ ದೇವಸ್ಥಾನ. ಅದು ತೋರಿಸ್ತೀನಿ ಮುಂದಕ್ಕೆ. ಮುನೇಶ್ವರನ ದೇವಸ್ಥಾನ ಇದೆ, ಕರುಮಾರಿಯಮ್ಮನ ದೇವಸ್ಥಾನ ಇದೆ, ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಇದಾದ ನಂತರ ನೋಡಿ, ಇಲ್ಲಿ ಬಂದರೆ ಪಂಚಮುಖಿ ಗಣೇಶ ಸ್ವಾಮಿ ದೇವಸ್ಥಾನ ಇದು ಮೊದಲನೇ ಸಲನೇ ನೋಡಿಸ್ಬೇಕಾಗಿತ್ತು. ದೇವಸ್ಥಾನ ಬಾಗಿಲಾಕಿದ್ರಿಂದ ಮೇಲೋಗಿ ಕೆಳಗಡೆ ಬಂದಮೇಲೆ ಇದನ್ನು ತೋರಿಸ್ತಾ ಇದ್ದೀನಿ ನೋಡಿ, ಕಣ್ಣು ತುಂಬಿಸ್ಕೊಳ್ಳಿ. ಇದಾದ ನಂತರ ಬರುವಂಥದ್ದೇ ಅರುಣಾಚಲೇಶ್ವರ ನೋಡಿ. ಕಣ್ಣು ತುಂಬಿಸ್ಕೊಳ್ಳಿ ನೋಡಿ, ಭಗವಂತ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಭಗವಂತ. ಇದಾದಮೇಲೆ ನೋಡಿ, ಇದು ಕರುಮಾರಿಯಮ್ಮನ ದೇವಸ್ಥಾನ ನೋಡಿ. ಈ ದೇವಸ್ಥಾನ ಯಾವ ರೀತಿ ಇದೆ, ಇಲ್ಲಿ ನೀರಿನೊಂದು ಟ್ಯಾಂಕ್ ಮಾಡಿದ್ದಾರೆ ಚಿಕ್ಕದಾಗಿ. ಆ ಟ್ಯಾಂಕ್ ಯಾವ ರೀತಿ ಇದೆ ಅಂದರೆ ಕಳಸದ ಆಕಾರದಲ್ಲಿದೆ ನೋಡಿ. ಇದು ತಾಯಿ ಗರ್ಭಗುಡಿ. ಎಲ್ಲ ಫೋಟೋ ಶೂಟ್ ಮಾಡೋಕ್ಕೆ ಬಿಡಲಿಲ್ಲ, ಆದರೂ ಕೂಡ ಸಾಹಸ ಮಾಡಿ ಅದು ಕವರ್ ಮಾಡಿದ್ದೀನಿ ನೋಡಿ. ಇದು ನೀರಿನ ಟ್ಯಾಂಕ್ ಇದು ನೋಡಿ, ಕಳಸದ ಆಕಾರದಲ್ಲಿದೆ. ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ. ಆಮೇಲೆ ಮಂಟಪ ನೋಡಿ, ಒಂದು ತೇರಿನ ಮೇಲೆ ತೇರೊಳಗಡೆ ಆ ತಾಯಿನ ಕುಂಡಿಸಿ ಆ ತೇರನ್ನ ತಳ್ಕೊಂಡು ಹೋಗೋ ಥರ ಅಷ್ಟು ಚೆನ್ನಾಗಿದೆ, ಅಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಇದು ಪ್ರಾಂಗಣ. ಇಲ್ಲಿ ಈ ದೇವಾಲಯದಿಂದ ಕವರ್ ಮಾಡಿರ್ತಕ್ಕಂಥದ್ದು ನೋಡಿ. 4 ಥ್ಯಾಂಕ್ ಯು, ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.